ಮೀರಾ, ಒಂದ್ ನಿಮಿಷ. ಇವತ್ತು ನೀನೇ ಅಡಿಗೆ ಮಾಡ್ತೀಯ ತಾನೆ? ಏನು, ನೀವು ನನಗೆ ಅಡಿಗೆ ಮಾಡಕ್ ಹೇಳ್ತಿದ್ದೀರಾ? ತಲೆ ಮೇಲ್ ತಲೆ ಬಿದ್ರು ಅಡಿಗೆ ಮನೆನ ನೀವ್ ಯಾರಿಗೂ ಬಿಟ್ಕೊಟ್ಟವ್ರೆ ಅಲ್ಲ. ನಿಮಗ್ ಕುಕ್ ಮಾಡೋದಂದ್ರೆ ಅಷ್ಟೊಂದ್ ಇಷ್ಟ ಅಲ್ವಾ? ನಾನ್ ನೋಡಿದ ಮಟ್ಟಿಗೆ ಮಾಯಮ್ಮಂಗೊಬ್ಳಿಗೆನೆ ನೀವು ಅಡಿಗೆ ಮಾಡಕ್ ಬಿಟ್ಟಿದ್ದು. ಅದನ್ ಬಿಟ್ರೆ ನೀವ್ ಯಾರಿಗೂ ಅಡಿಗೆ ಮನೆ ಒಳಗಡೆ ಹೋಗಕ್ಕೂ ಬಿಡ್ತಿರ್ಲಿಲ್ವಲ್ಲ? ಇಷ್ಟೊತ್ತಲ್ಲಿ ಅವಳ ಹೆಸರನ್ನ ಯಾಕೆ ನೆನ್ಪು ಮಾಡ್ಕೋತೀಯಾ? ಪಾಪಿ ಅವಳು. ಸರಿ ಅಕ್ಕ, ಏನ್ ಅಡಿಗೆ ಮಾಡ್ಲಿ? ನಿನಗೆ ಯಾವ್ದು ಈಸಿನೋ ಅದನ್ನೇ ಮಾಡು. ಚೇಚೆ, ಅಪ್ರೂಪಕ್ಕೆ ಅಡಿಗೆ ಮಾಡ್ತಾ ಇದ್ದೀನಿ. ಈಸಿ ಇರೋದ್ ಮಾಡಕ್ಕಾಗತ್ತಾ? ನಿಮ್ಗೇನ್ ಇಷ್ಟ ಅಂತ ಹೇಳಿ ಅದನ್ನೇ ಮಾಡ್ತೀನಿ. ಸದ್ಯಕ್ಕೆ ನನಗಿಷ್ಟ ಕಷ್ಟ ಅಂತ ಯಾವುದೂ ಇಲ್ಲ ಮೀರಾ. ಒಂಥರ ಜೀವನ ಎರಡು ಭಾರ ಅನ್ಸೋದಕ್ ಶುರುವಾಗಿದೆ. ನಿನಗೇನ್ ಮಾಡ್ಬೇಕು ಅಂತ ಅನ್ಸುತ್ತೋ ಅದನ್ನೇ ಮಾಡು. ಇವತ್ತಿನ ಅಡಿಗೆ ಅಷ್ಟೇ ಅಲ್ಲ, ನಿನ್ ಬದುಕನ್ನ ಡಿಸೈಡ್ ಮಾಡೋಳು ನಾನೇ ಕಣೆ. ಮೀರಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೇಡಮ್ ಅವರೇ. ಮೀರಾ, ಏನಿದು? ಆ ಮಾಯಮ್ಮನ್ ಥರ ಮಾತಾಡ್ತಾ ಇದೀಯ ನೀನು? ಅಯ್ಯೋ, ಅದು ನಾನು ಮಾಯಮ್ಮನ್ ಕೆಲ್ಸ ಮಾಡ್ಬೇಕಲ್ವಾ, ಅದಕ್ಕೆ ಸುಮ್ನೆ ಹೇಳ್ದೆ. ಅಯ್ಯೋ, ನಿಮ್ಗೆ ಮಾಯಮ್ಮನ್ ಹೆಸರು ಹೇಳಿದ್ರೇನೆ ಆಗಲ್ಲ. ಇನ್ನು ಈ ರೀತಿ ತಮಾಷೆ ಮಾಡಿದ್ರೆ ಇದ್ದಿದ್ದು ನಿಮ್ಗಿಷ್ಟ ಆಗೋದಿಲ್ಲ. ಸಾರಿ ಅಕ್ಕ, ಕ್ಷಮಿಸ್ಬಿಡಿ. ಇದೇನಿದು? ಇವಳ್ಯಾಕೆ ಇದ್ದಕ್ಕಿದ್ದ ಹಾಗೆ ಮಾಯಮ್ಮನ್ ಹಾಗೆ ಮಾತಾಡಿದ್ಲು? ಕರ್ಣ, ನೀನು ಇದನ್ನೆಲ್ಲ ನಂಬ್ತೀಯಾ? ಪರಿಸ್ಥಿತಿಗಿಂತ ದೊಡ್ಡವ್ರು ಬೇರೆ ಯಾರೂ ಇಲ್ಲ ಅರ್ಜುನ್. ಮೊದಲು ನಾನು ಇದನ್ನೆಲ್ಲ ನಂಬ್ತಿರ್ಲಿಲ್ಲ, ಆದ್ರೆ ನಂಬೋ ತರ ಘಟನೆಗಳು ಮನೇಲೇ ನಡೀತಿದ್ಯಲ್ಲ. ಅಣ್ಣ, ಬೇರೆ ಏನು ಬೇಡ. ಮೊನ್ನೆ ಮೀರಾ ನಮ್ಮನ್ನೆಲ್ಲ ಅಟ್ಯಾಕ್ ಮಾಡಿದ್ಲು, ಅದೊಂದೇ ಸಾಕ್ತಾನೆ. ಪ್ರಿಯಾ ಮೀರನ್ ಮೈ ಮೇಲೆ ಬಂದಿದ್ದಾಳೆ ಅಂತ ನಂಬಕ್ಕೆ. ಅಮ್ಮ! ನನಗೆ ಬಾರಿಸ್ತೀಯಾ? ಇಲ್ಲ, ಈಗ್ಲೇ ಈ ಕ್ಷಣನೇ ನೀನನ್ನು ಮುಗಿಸ್ತೀನಿ. ಮೀರಾ, ಬಿಡು. ಮೀರಾ! ಹೌದು, ನನಗೂ ಯಾಕೋ ಇದು ನಿಜ ಅನಿಸ್ತಾ ಇದೆ. ಅಲ್ಲ ಕಣೋ, ನೀವು 3 ಜನ ಹೋಗಿ ಅವಳನ್ನ ಹಿಡ್ಕೊಂಡ್ರು, ಅವಳನ್ನ ನಿಲ್ಸಕ್ಕಾಗ್ಲಿಲ್ಲ. ನಾವು ಯಾರಾದ್ರೂ ತಿಕ್ಕಲ್ ತರ ಆಡಿದ್ರೆ ನಾವೇನಂತೀವಿ? ನಿನ್ ಮೈ ಮೇಲೆ ಏನಾದ್ರೂ ದೆವ್ವ ಹಿಡ್ದಿದ್ಯಾ ಅಂತೀವಿ. ಆದ್ರೆ ಮೀರ ನೆನ್ನೆ ಅವಳು ಹಾಗೆ ನಡ್ಕೊಳ್ಳಲ್ವಾ? ನನಗೆ ತುಂಬಾ ಭಯ ಆಯ್ತು ಕಣೋ. ನೀವಿಬ್ರು ನಿಜವಾಗ್ಲೂ ಎರಡೆರಡು ನೆರಳು ನೋಡಿದ್ರ? ಹೌದು ಅರ್ಜುನ್, ಆಗ್ಲೇ ನನ್ನ ಅನುಮಾನ ಕ್ಲಿಯರ್ ಆಗಿತ್ತು. ಅಲ್ಲ ಕರ್ಣ, ನಿನ್ ಕುತ್ತಿಗೆಯಲ್ಲಿ ಆಂಜನೇಯನ್ ಡಾಲರ್ ಇತ್ತಲ್ಲ, ಅದಿರೋವರೆಗೂ ನಿನ್ಗೆ ಯಾವ ಪೀಡೆ ಪಿಶಾಚಿ ಕಾಟನೂ ಇರ್ತಿರ್ಲಿಲ್ಲ. ಅದನ್ನ ಮೀರಾ ಅವತ್ತೇ ಕದ್ಬಿಟ್ಲಲ್ಲ. ಅಂದ್ರೆ ಅವತ್ತಿಂದ ಅವಳು ನಿನ್ಗೆ ಆ ಡಾಲರ್ ಕೊಟ್ಟೇ ಇಲ್ವಾ? ಕೊಟ್ಟಿಲ್ಲ ಅರ್ಜುನ್, ಈಗ್ಲೂ ವಾರ್ನಿಂಗ್ ಮಾಡಿದ್ದೀನಿ ಅದನ್ನ ವಾಪಸ್ ಕೊಟ್ಬಿಡು ಅಂತ. ರಾತ್ರಿ ಒಳಗಡೆ ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಇರಲ್ಲ ಅಂತಾನೂ ಹೇಳಿದ್ದೀನಿ. ಅಲ್ಲ ಕರ್ಣ, ಅವಳು ಪ್ರಿಯನ್ ಮೇಲಿರೋ ಭಯಕ್ ತಾನೆ ಆ ಡಾಲರ್ನ ಕದ್ದಿದ್ದು. ಮತ್ತ್ಯಾಕೆ ಅವಳು ಅದನ್ನ ಅವಳು ಕುತ್ತಿಗೆಗೆ ಹಾಕೊಂಡಿಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ಅವಳು ಹಾಕೊಂಡಿರೋದನ್ನ ನಾನು ನೋಡಿದ್ರೆ ನಾನೇ ಕಿತ್ಕೊಂಡ್ಬಿಡ್ತೀನಿ ಅಂತ ಭಯ ಇರ್ಬೋದು ಅವಳಿಗೆ.
ಮೊದ್ಲು ಅವಳ ಹತ್ರ ಆ ಆಂಜನೇಯನ್ ಪೆಂಡೆಂಟ್ನ ಇಸ್ಕೋ. ಅದನ್ನ ನೀನೇ ಅವಳ ಕುತ್ತಿಗೆಗೆ ಹಾಕಿದ್ರೆ ಮೇ ಬಿ ಎಲ್ಲ ಸರಿ ಹೋಗ್ಬೋದೇನೋ. ಅರ್ಜುನ್, ನನಗೀಗ ಮೀರಾ ಸರಿ ಹೋಗೋದಲ್ಲ ಇಂಪಾರ್ಟೆಂಟು. ನನ್ನ ಮಣಿ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಅದೇ ಇಂಪಾರ್ಟೆಂಟ್.